ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಡೀ ಜಗತ್ತಿಗೆ ಕ್ಷುದ್ರ ಗ್ರಹಗಳಿಂದ ಅಪಾಯ ಕಾದಿದ್ಯಾ? ಸಾಲಾಗಿ ಭೂಮಿ ಕಡೆ ಬರ್ತಾ ಇರೋ ಕ್ಷುದ್ರ ಗ್ರಹಗಳಲ್ಲಿ ಯಾವುದಾದ್ರೂ ಒಂದು ಭೂಮಿಗೆ ಅಪ್ಪಳಿಸಿದ್ರೂ ಕೂಡ ಇಲ್ಲಿ ಲೆಕ್ಕ ಇಡೋದಕ್ಕೆ ಸಾಧ್ಯವಾಗದಷ್ಟು ದೊಡ್ಡ ಅನಾಹುತಗಳಾಗಿ ಹೋಗುತ್ತವೆ. ಇಂಥ ಭಯಾನಕ ಕ್ಷುದ್ರ ಗ್ರಹಗಳು ಭೂಮಿಯ ಕಡೆ ಬರ್ತಾ ಇರೋ ಬಗ್ಗೆ ವಿಶ್ವದ 2 ಸುವಿಖ್ಯಾತ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳು ಮಾಹಿತಿಯನ್ನು ಕೊಡ್ತಾ ಇವೆ. ಆ ಪೈಕಿ ಅಮೆರಿಕಾದ ನಾಸಾ ಹೇಳ್ತಾ ಇರೋ ಕ್ಷುದ್ರ ಗ್ರಹಗಳು ಹೆಚ್ಚು ಸಮಸ್ಯೆಯನ್ನೇನು ಉಂಟು ಮಾಡೋದಿಲ್ಲ, ಆದರೆ ಭಾರತದ ಇಸ್ರೋ ಗುರುತಿಸಿರುವ ಕ್ಷುದ್ರ ಗ್ರಹದಿಂದ ಒಂದಷ್ಟು ಅಪಾಯ ಎದುರಾಗುವ ಸಾಧ್ಯತೆ ಇದ್ದು ಅದನ್ನು ತಪ್ಪಿಸುವ ನಿಟ್ಟಲ್ಲಿ ಇಸ್ರೋದ ವಿಜ್ಞಾನಿಗಳು ಸಾಕಷ್ಟು ಪ್ರಯತ್ನಗಳನ್ನು ಆರಂಭ ಮಾಡಿದ್ದಾರೆ. ಹಾಗಾದ್ರೆ ಏನಿದು ಕ್ಷುದ್ರ ಗ್ರಹದ ಕಥೆ? ಅದು ಅಪ್ಪಳಿಸಿದ್ರೆ ಆಗುವ ಸಮಸ್ಯೆಗಳೇನು? ಈ ಹಿಂದೆ ಯಾವಾಗಲಾದರೂ ಕ್ಷುದ್ರ ಗ್ರಹಗಳು ಭೂಮಿಯನ್ನ ಕಾಡಿವೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಕ್ಷುದ್ರ ಗ್ರಹಗಳು ಇವು ಗ್ರಹಗಳಾಗಿ ಸಂಪೂರ್ಣವಾಗಿ ರೂಪುಗೊಳ್ಳದೇ ಇರುವ ಒಂದಷ್ಟು ಆಕಾಶಕಾಯಗಳು. ಇವುಗಳ ಗಾತ್ರದಲ್ಲಿ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಈ ಕ್ಷುದ್ರ ಗ್ರಹಗಳಲ್ಲಿ ಯಾವುದೇ ವಾತಾವರಣ ಇರೋದಿಲ್ಲ. ಇವು 10 ಮೀಟರ್ನಿಂದ 1,000 ಕಿಲೋಮೀಟರ್ನಷ್ಟು ವ್ಯಾಸವನ್ನು ಹೊಂದಿರುತ್ತವೆ. ಬ್ರಹ್ಮಾಂಡದಲ್ಲಿ ಮಂಗಳ ಮತ್ತು ಗುರುಗ್ರಹಗಳ ನಡುವೆ ಈ ಕ್ಷುದ್ರ ಗ್ರಹಗಳ ಸಂಖ್ಯೆ ವಿಪರೀತವಾಗಿದೆ. ಹೀಗಾಗಿನೇ ಆ ಪ್ರದೇಶವನ್ನ ಆಸ್ಟ್ರಾಯ್ಡ್ ಬೆಲ್ಟ್ ಅಂತ ಕರೀತಾರೆ. ಇನ್ನು ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಈ ಆಸ್ಟ್ರಾಯ್ಡ್ ಬೆಲ್ಟ್ ಅಲ್ಲಿರುವ ಎಲ್ಲ ಕ್ಷುದ್ರ ಗ್ರಹಗಳ ಒಟ್ಟು ಮಾಸ್ ಏನಿದೆ ಅದು ನಮ್ಮ ಚಂದ್ರನ ಮಾಸ್ ಅಲ್ಲಿ 3% ಮಾತ್ರ ಇರುತ್ತೆ. ಇಷ್ಟಾದ್ರೂ ಇವು ಭೂಮಿಗೆ ಹಾಗೂ ಇಲ್ಲಿರುವ ಜೀವರಾಶಿಗೆ ತುಂಬಾನೇ ಅಪಾಯಕಾರಿ ಅಂತ ಹೇಳ್ತಾರೆ. ಇನ್ನು ಬ್ರಹ್ಮಾಂಡದಿಂದ ಭೂಮಿಯ ಕಡೆಗೆ ಬರುವ ಸಾಕಷ್ಟು ಕ್ಷುದ್ರ ಗ್ರಹಗಳನ್ನ ಗುರುಗ್ರಹ ತನ್ನ ಗುರುತ್ವಾಕರ್ಷಣ ಶಕ್ತಿಯ ಕಾರಣದಿಂದ ತನ್ನತ್ತ ಸೆಳೆಕೊಳ್ಳುತ್ತೆ. ಹೀಗಾಗಿ ಭೂಮಿಗೆ ಕ್ಷುದ್ರ ಗ್ರಹಗಳಿಂದ ಆಗುವ ಅಪಾಯ ಕಡಿಮೆ. ಇಷ್ಟರ ಮೇಲೂ ಗುರುಗ್ರಹದ ಕಣ್ಣಿಂದ ತಪ್ಪಿಸಿಕೊಳ್ಳೋ ಒಂದಷ್ಟು ಕ್ಷುದ್ರ ಗ್ರಹಗಳು ಭೂಮಿಯ ಕಡೆ ಬರುತ್ತವೆ. ಅವುಗಳಲ್ಲಿ ಕೆಲವು 100ರಿಂದ 150 ಅಡಿಗಳಷ್ಟು ದೊಡ್ಡದಾಗಿದ್ರೆ ಮತ್ತೆ ಕೆಲವು ಒಂದು ದೊಡ್ಡ ಫುಟ್ಬಾಲ್ ಸ್ಟೇಡಿಯಂನಷ್ಟು ಕೂಡ ವಿಶಾಲವಾಗಿರುತ್ತವೆ. ಅಂಥ ಕ್ಷುದ್ರ ಗ್ರಹಗಳು ಅಪ್ಪಿತಪ್ಪಿ ಭೂಮಿಯನ್ನು ಅಪ್ಪಳಿಸಿಬಿಟ್ರೆ ಇಲ್ಲಾಗುವ ಅನಾಹುತದ ಬಗ್ಗೆ ಊಹೆ ಮಾಡೋದಕ್ಕೆ ಕೂಡ ಸಾಧ್ಯವಾಗೋದಿಲ್ಲ. ಯಾಕೆಂದ್ರೆ ಇವತ್ತು ಜಗತ್ತು ಮಿಲಿಯನ್ ವರ್ಷಗಳ ಹಿಂದಿನಂತೆ ಕಡಿಮೆ ಜನಸಂಖ್ಯೆಯನ್ನ ಹೊಂದಿಲ್ಲ. ಜಗತ್ತಲ್ಲೀಗ 800 ಕೋಟಿಗೂ ಅಧಿಕ ಮಂದಿ ಇದ್ದಾರೆ. ಒಮ್ಮೆ ಕ್ಷುದ್ರ ಗ್ರಹ ನೇರವಾಗಿ ಭೂಮಿಯನ್ನ ಅಪ್ಪಳಿಸಿಬಿಡ್ತು ಅಂದ್ರೆ ಇಲ್ಲಾಗುವ ಸಾವು ನೋವನ್ನ ಲೆಕ್ಕ ಹಾಕೋದು ಕೂಡ ಕಷ್ಟ ಆಗತ್ತೆ. ಹೀಗಾಗಿನೇ ಈ ಕ್ಷುದ್ರ ಗ್ರಹಗಳ ಬಗ್ಗೆ ವಿಜ್ಞಾನ ಜಗತ್ತು ಅಚ್ಚರಿ ಮತ್ತು ಆತಂಕದ ಕಣ್ಣುಗಳಿಂದ ನೋಡ್ತಾ ಇದೆ. ಅಲ್ಲದೆ ಭೂಮಿಗೆ ಅಪಾಯವನ್ನು ತಂದೊಡ್ಡುವ ಕ್ಷುದ್ರ ಗ್ರಹಗಳನ್ನ ಆಗಸದಲ್ಲೇ ಪುಡಿ ಮಾಡೋದಕ್ಕೆ, ಅವುಗಳ ದಿಕ್ಕನ್ನ ಬದಲಿಸೋದಕ್ಕೆ ವಿಜ್ಞಾನಿಗಳು ಪ್ರಯತ್ನ ಕೂಡ ಪಡ್ತಾ ಇದ್ದಾರೆ. ಇಲ್ಲಿ ಕ್ಷುದ್ರ ಗ್ರಹಗಳ ದಿಕ್ಕನ್ನ ಬದಲಿಸಬಲ್ಲ ತಾಕತ್ತು ಇವತ್ತಿನ ವೈಜ್ಞಾನಿಕ ಜಗತ್ತಿಗಿದೆ. ಆದರೂ ಕೂಡ ಪ್ರಕೃತಿಯನ್ನ ಎದುರಿಸೋದು ತುಂಬಾನೇ ಕಷ್ಟದ ಕೆಲಸ ಅನ್ನೋದು ವಿಜ್ಞಾನಿಗಳಿಗೆ ಕೂಡ ಗೊತ್ತಿರೋ ವಿಷಯನೇ. ಹೀಗಾಗಿ ಕ್ಷುದ್ರ ಗ್ರಹಗಳ ಚಲನೆಯನ್ನ ಗಮನಿಸ್ತಾ ಒಂದ್ ವೇಳೆ ಅವು ಭೂಮಿಗೆ ಅಪ್ಪಳಿಸುವ, ಇಲ್ಲಿ ವಿನಾಶವನ್ನ ಉಂಟು ಮಾಡುವ ಸಾಧ್ಯತೆ ಇದ್ರೆ ಮಾತ್ರ ಅಂಥ ಕ್ಷುದ್ರ ಗ್ರಹಗಳ ಬಗ್ಗೆ ವಿಜ್ಞಾನಿಗಳು ಹೆಚ್ಚು ತಲೆ ಕೆಡಿಸ್ಕೊಂಡು ಅವು ಭೂಮಿಯನ್ನ ತಲುಪುವ ಮೊದಲೇ ಅವುಗಳನ್ನ ಹೊಡೆದು ನಾಶ ಮಾಡೋ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ. ಇಲ್ಲವಾದ್ರೆ ಅಂಥ ಕ್ಷುದ್ರ ಗ್ರಹಗಳನ್ನು ಸುಮ್ಮನೆ ಬಿಡಲಾಗತ್ತೆ. ಅವು ಭೂಮಿಯಿಂದ ಸಾಕಷ್ಟು ದೂರದಲ್ಲಿ ಪಾಸ್ ಆಗಿ ಹೋಗುತ್ತವೆ. ಈಗ ಆಗ್ತಾ ಇರೋದು ಕೂಡ ಅದೇ. ಭೂಮಿಯ ಬಳಿ ಸುಳಿಯಬಹುದು ಅಂತ ಹೇಳಲಾಗ್ತಾ ಇರುವ 3 ಕ್ಷುದ್ರ ಗ್ರಹಗಳು ಭೂಮಿಯಿಂದ ಕಡಿಮೆ ಅಂದ್ರೂ ಕೂಡ 8,40,000 ಮೈಲಿಗಳಷ್ಟು ದೂರದಲ್ಲಿ ಹಾದು ಹೋಗುತ್ತವೆ. ಹೀಗೆ ಹಾದು ಹೋಗಲಿರುವ ಕ್ಷುದ್ರ ಗ್ರಹಕ್ಕೆ ನಾಸಾ RY3 ಅನ್ನೋ ಕೋಡ್ ನೇಮ್ ಅನ್ನು ಕೊಟ್ಟಿದೆ. ಈ ಕ್ಷುದ್ರ ಗ್ರಹ 45 ಅಡಿಗಳಷ್ಟು ವಿಸ್ತಾರವಾಗಿದೆ. ಇದು ಭೂಮಿಯಿಂದ ಬಹಳ ದೂರದಲ್ಲಿ ಹಾದು ಹೋಗೋದ್ರಿಂದ ಭೂಮಿಗೆ ಯಾವ ಸಮಸ್ಯೆನೂ ಇಲ್ಲ ಅಂತ ನಾಸಾದ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ TU-19 ಮತ್ತು RW4 ಅನ್ನೋ 2 ಕ್ಷುದ್ರ ಗ್ರಹಗಳು ಕೂಡ ಕಡಿಮೆ ಅಂದ್ರೂ 20 ಲಕ್ಷ ಮೈಲಿಗಳಷ್ಟು ದೂರದಲ್ಲಿ ಹಾದು ಹೋಗುತ್ತವಂತೆ. ಇಲ್ಲಿ TU-19 150 ಅಡಿಗಳಷ್ಟು ದೊಡ್ಡದಿದ್ರೆ RW4 120 ಅಡಿಗಳಷ್ಟು ವಿಸ್ತಾರವಾಗಿದೆ. ಹೀಗಾಗಿನೇ ಈ 2 ಕ್ಷುದ್ರ ಗ್ರಹಗಳ ಮೇಲೆ ನಾಸಾದ ಜೆಟ್ ಪ್ರೊಪಲ್ಷನ್ ಲ್ಯಾಬೊರೇಟರೀಸ್ ಗಮನ ಹರಿಸ್ತಾ ಇದೆ. ಇಲ್ಲಿ ಜನ ಹೆದರುವ ಅಗತ್ಯ ಏನಿಲ್ಲ. ಈ 3 ಕ್ಷುದ್ರ ಗ್ರಹಗಳು ಕೂಡ ಭೂಮಿಯಿಂದ ಸಾಕಷ್ಟು ದೂರದಲ್ಲಿ ಹಾದು ಹೋಗ್ತಾ ಇವೆ ಅಂತ ನಾಸಾ ಹೇಳಿದೆ. ಆದ್ರೆ ಇದೇ ಸಮಯದಲ್ಲಿ ಇಸ್ರೋ ಕೊಟ್ಟಿರೋ ಒಂದು ಮಾಹಿತಿ ಮಾತ್ರ ಭೂಮಿಯಲ್ಲಿರುವ ಎಲ್ಲರೂ ಕೂಡ ಹೆದರೋ ಹಾಗೆ ಮಾಡ್ತಾ ಇದೆ. ಯಾಕೆಂದ್ರೆ ಇಸ್ರೋ ಹೇಳ್ತಾ ಇರೋ ಕ್ಷುದ್ರ ಗ್ರಹ ಭೂಮಿಯಿಂದ ಕೇವಲ 32,000 ಕಿಲೋಮೀಟರ್ಗಳಷ್ಟು ಅಂತರದಲ್ಲಿ ಹಾದು ಹೋಗುತ್ತೆ. ಇದು ಎಷ್ಟು ಹತ್ತಿರ ಅಂದ್ರೆ ಭೂಮಿಯ ಕಕ್ಷೆಗೆ ನಾವು ಕಳುಹಿಸಿರುವ ಒಂದಷ್ಟು ಸ್ಯಾಟಲೈಟ್ಗಳು ಕೂಡ ಇದಕ್ಕಿಂತ ಹೆಚ್ಚು ದೂರದಲ್ಲಿ ಭೂಮಿಯನ್ನ ಸುತ್ತುತ್ತಾ ಇರುತ್ತವೆ. ಆದ್ರೆ ಈ ಕ್ಷುದ್ರ ಗ್ರಹ ಭೂಮಿಗೆ ತುಂಬಾ ಹತ್ತಿರದಲ್ಲಿ ಹಾದು ಹೋಗುತ್ತೆ ಅನ್ನೋ ಮಾಹಿತಿಯನ್ನ ಇಸ್ರೋದ ಅಧ್ಯಕ್ಷ
ಅಧ್ಯಕ್ಷ ಎಸ್ ಸೋಮನಾಥ್ ಕೊಡ್ತಾ ಇದ್ದಾರೆ. ಇಲ್ಲಿ ಇಸ್ರೋ ಗುರುತಿಸಿರುವ ಈ ಕ್ಷುದ್ರ ಗ್ರಹಕ್ಕೆ ಆಪೋಪಿಸ್ ಅನ್ನೋ ಹೆಸರನ್ನ ಕೊಡಲಾಗಿದೆ. ಈ ಆಪೋಪಿಸ್ ಅನ್ನೋದು ಈಜಿಪ್ಷಿಯನ್ ದೇವತೆಯ ಹೆಸರು ಅಂತ ಹೇಳಲಾಗ್ತಾ ಇದೆ. ಈ ಅಪಾಯಕಾರಿ ಕ್ಷುದ್ರ ಗ್ರಹ ಭೂಮಿಯನ್ನ 2029 ಏಪ್ರಿಲ್ 13ನೇ ತಾರೀಕು ಕ್ರಾಸ್ ಮಾಡುತ್ತೆ. ಅದು ಕೂಡ ಕೇವಲ 32,000 ಕಿಲೋಮೀಟರ್ಗಳಷ್ಟು ಅಂತರದಲ್ಲಿ ಅನ್ನೋದು ಭಯಕ್ಕೆ ಕಾರಣವಾಗ್ತಾ ಇರೋ ಅಂಶ. ಇನ್ನು ಇದು ಚಿಕ್ಕ ಕ್ಷುದ್ರ ಗ್ರಹವಾಗಿದ್ರೆ ವಿಜ್ಞಾನಿಗಳು ಹೆಚ್ಚು ತಲೆ ಕೆಡಿಸ್ಕೋತಾ ಇರಲಿಲ್ಲ. ಆದರೆ ಇದು ಒಂದು ಕ್ರಿಕೆಟ್ ಸ್ಟೇಡಿಯಂನಷ್ಟು ದೊಡ್ಡದಾದ ಕ್ಷುದ್ರ ಗ್ರಹ ಆಗಿರೋದ್ರಿಂದ ಇದರಿಂದಾಗುವ ಅನಾಹುತದ ಬಗ್ಗೆ ಇಸ್ರೋ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇದೆ. ಅಷ್ಟೇ ಅಲ್ಲದೆ ಈಗಾಗಲೇ ಈ ಕ್ಷುದ್ರ ಗ್ರಹದ ಬಗ್ಗೆ ಬೇರೆ ಬೇರೆ ಬಾಹ್ಯಾಕಾಶ ಸಂಸ್ಥೆಗಳ ಜೊತೆ ಚರ್ಚೆಯನ್ನು ಕೂಡ ನಡೆಸಿರುವ ಇಸ್ರೋ ಇದರಿಂದ ಭೂಮಿಯ ಮೇಲಾಗುವ ಸಮಸ್ಯೆಗಳ ಬಗ್ಗೆ ಲೆಕ್ಕ ಹಾಕ್ತಾ ಇದೆ. ಇನ್ನು ಈ ಕ್ಷುದ್ರ ಗ್ರಹವನ್ನು ಗಮನಿಸೋದಕ್ಕೆ ಅಂತಲೇ ಇಸ್ರೋದ ನೇತ್ರ ಅಂದ್ರೆ ನೆಟ್ವರ್ಕ್ ಫಾರ್ ಸ್ಪೇಸ್ ಆಬ್ಜೆಕ್ಟ್ ಟ್ರ್ಯಾಕಿಂಗ್ ಅಂಡ್ ಅನಾಲಿಸಿಸ್ ತಂಡವೊಂದು ಕೆಲಸ ಮಾಡ್ತಾ ಇದೆ. ಇನ್ನು ಈ ಆಪೋಪಿಸ್ ಅನ್ನೋ ಕ್ಷುದ್ರ ಗ್ರಹವನ್ನ 2004ರಲ್ಲಿ ಗುರುತಿಸಲಾಗಿತ್ತು. ಇದು 350ರಿಂದ 450 ಮೀಟರ್ಗಳಷ್ಟು ಅಗಲ ಇದ್ದು ಇದೇ ವಿಷಯ ಈಗ ವಿಜ್ಞಾನಿಗಳಿಗೆ ತಲೆನೋವಾಗ್ತಾ ಇದೆ. ಸಾಮಾನ್ಯವಾಗಿ ಯಾವ ಕ್ಷುದ್ರ ಗ್ರಹ 300 ಮೀಟರ್ಗಳಿಗಿಂತಲೂ ದೊಡ್ಡದಾಗಿರುತ್ತೋ ಅದು ಭೂಮಿಯ ಮೇಲೆ ಭಾರಿ ಪರಿಣಾಮವನ್ನು ಉಂಟು ಮಾಡುತ್ತೆ. ಅಲ್ಲದೆ ಅದೇನಾದರೂ ಭೂಮಿಗೆ ಅಪ್ಪಳಿಸಿದ್ದೇ ಆದ್ರೆ ಭೂಮಿಯ ಖಂಡಗಳ ಸ್ಥಿತ್ಯಂತರಕ್ಕೆ ಅದು ಕಾರಣ ಆಗಿಬಿಡುವಷ್ಟು ಶಕ್ತಿಶಾಲಿ ಕೂಡ ಆಗಿರುತ್ತೆ. ಇನ್ನು ಯಾವ ಕ್ಷುದ್ರ ಗ್ರಹ 10 ಕಿಲೋಮೀಟರ್ ವ್ಯಾಸವನ್ನು ಹೊಂದಿರುತ್ತೋ ಅವು ಮಾಸ್ ಎಕ್ಸ್ಟಿಂಕ್ಷನ್ ಅಂದ್ರೆ ಭೂಮಿಯ ಮೇಲಿನ ಜೀವಿಗಳ ಸಾಮೂಹಿಕ ಅಳಿವಿಗೆ ಕೂಡ ಕಾರಣ ಆಗುತ್ತಂತೆ. ಹೀಗಾಗಿನೇ ಈ ಕ್ಷುದ್ರ ಗ್ರಹದ ಪಥದ ಬಗ್ಗೆ ವಿಜ್ಞಾನಿಗಳು ಸಾಕಷ್ಟು ತಲೆ ಕೆಡಿಸ್ಕೊಳ್ತಾ ಇರೋದು. ಇನ್ನು ಇವು ಭೂಮಿಗೆ ಅಪ್ಪಳಿಸಿದ್ರೆ ಏನಾಗಬಹುದು ಅನ್ನೋದಕ್ಕೆ ಮಹಾರಾಷ್ಟ್ರದಲ್ಲಿರುವ ಲೋನಾರ್ ಕಾರ್ಟರ್ ಅತ್ಯುತ್ತಮ ಉದಾಹರಣೆ. ಸರಿಸುಮಾರು 5 ಲಕ್ಷ ವರ್ಷಗಳ ಹಿಂದೆ ಭೂಮಿಗೆ ಅಪ್ಪಳಿಸಿದ್ದ ಒಂದು ಕ್ಷುದ್ರ ಗ್ರಹದ ಕಾರಣದಿಂದ ಈ ಕುಳಿ ಏರ್ಪಡ್ತು. ನಾನು ಮೊದಲೇ ಹೇಳಿದ ಹಾಗೆ ಆ ಸಂದರ್ಭದಲ್ಲಿ ಭೂಮಿಯ ಮೇಲೆ ಇಷ್ಟೊಂದು ಪ್ರಮಾಣದಲ್ಲಿ ಜನ ಇರಲಿಲ್ಲ. ಇಲ್ಲಿ ಅವತ್ತಿಗಿದ್ದ ಬೇರೆ ಬೇರೆ ಒಂದಷ್ಟು ಪ್ರಾಣಿಗಳು ಕ್ಷುದ್ರ ಗ್ರಹಗಳ ಅಪ್ಪಳಿಸುವಿಕೆಯ ಕಾರಣದಿಂದ ಅವತ್ತು ಜೀವ ಕಳ್ಕೊಂಡಿದ್ವು. ಇನ್ನು ಈಗ ಭೂಮಿಯ ಮೇಲೆ ಜನಸಂಖ್ಯೆ ಎಷ್ಟಿದೆ, ಜನಸಾಂದ್ರತೆ ಎಷ್ಟು ಹೆಚ್ಚಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಈಗೇನಾದ್ರೂ ಸಣ್ಣದೊಂದು ಕ್ಷುದ್ರ ಗ್ರಹ ಅಪ್ಪಳಿಸಿದ್ರೂ ಕೂಡ ಲಕ್ಷಾಂತರ ಮಂದಿ ಪ್ರಾಣ ಕಳ್ಕೋಬೇಕಾಗಿ ಬರುತ್ತೆ. ಹೀಗಾಗಿನೇ ಈ ಆಪೋಪಿಸ್ ಕ್ಷುದ್ರ ಗ್ರಹ ಇಡೀ ಜಗತ್ತಿನ ಬಾಹ್ಯಾಕಾಶ ವಿಜ್ಞಾನಿಗಳ ಗಮನವನ್ನ ಸೆಳೀತಾ ಇರೋದಷ್ಟೇ ಅಲ್ಲ, ಅವರನ್ನ ಆತಂಕಕ್ಕೆ ಕೂಡ ತಳ್ತಾ ಇದೆ. ನಾಸಾ ಈಗಾಗಲೇ ತನ್ನ ಓಸಿರಿಸ್ REX ಅನ್ನೋ ನೌಕೆಯನ್ನ ಈ ಕ್ಷುದ್ರ ಗ್ರಹದ ಅಧ್ಯಯನಕ್ಕಾಗಿಯೇ ನೇಮಕ ಮಾಡಿದೆ. ಒಂದು ವೇಳೆ ಕ್ಷುದ್ರ ಗ್ರಹದ ಪಥ ಬದಲಾಗಿ ಅದೇನಾದರೂ ಭೂಮಿಯ ಕಡೆಗೆ ಬರುವುದು ಕನ್ಫರ್ಮ್ ಆದರೆ ಆ ಬಳಿಕ ಅದನ್ನು ಬೇರೆ ಕಡೆಗೆ ದಿಕ್ಕು ಬದಲಿಸುವ ಕಾರ್ಯಕ್ಕೆ ವಿಜ್ಞಾನಿಗಳು ಮುಂದಾಗ್ತಾರೆ ಅನ್ನೋ ಮಾಹಿತಿಯನ್ನು ಕೂಡ ಇಸ್ರೋದ ಅಧ್ಯಕ್ಷ ಎಸ್ ಸೋಮನಾಥ್ ಕೊಟ್ಟಿದ್ದಾರೆ. ಗೆಳೆಯರೆ, ಈಗಾಗಲೇ ಬಾಹ್ಯಾಕಾಶ ವಿಜ್ಞಾನಿಗಳು ಭೂಮಿಯಿಂದ ಒಂದು ಸ್ಪೇಸ್ ಕ್ರಾಫ್ಟ್ ಅನ್ನ ಕ್ಷುದ್ರ ಗ್ರಹಗಳ ಮೇಲೆ ಪ್ರಯೋಗ ಮಾಡಿ ಅದನ್ನ ಡಿಕ್ಕಿ ಹೊಡಿಸಿ ಆ ಕ್ಷುದ್ರ ಗ್ರಹದ ದಿಕ್ಕನ್ನ ಬದಲಿಸಿರುವ ಉದಾಹರಣೆ ನಮ್ಮ ಮುಂದಿದೆ. ಇದನ್ನ ಡಾರ್ಟ್ ಅಂದ್ರೆ ಡಬಲ್ ಆಸ್ಟರಾಯ್ಡ್ ರೀಡೈರೆಕ್ಷನ್ ಟೆಸ್ಟ್ ಅಂತ ಕರೆಯಲಾಗುತ್ತೆ. ಇದರ ಜೊತೆಗೆ ಗ್ರಾವಿಟಿ ಟ್ರ್ಯಾಕ್ಗಳು ಹಾಗೂ ಅಯಾನ್ ಬೀಮ್ಗಳನ್ನು ಬಳಸಿಕೊಂಡು ಈ ಕ್ಷುದ್ರ ಗ್ರಹದ ದಿಕ್ಕನ್ನ ಬದಲಿಸೋದಿಕ್ಕೂ ಸಾಧ್ಯ ಆಗುತ್ತೆ. ಆದರೆ ಒಂದು ವೇಳೆ ಇವುಗಳನ್ನ ಬಳಸಿ ಕ್ಷುದ್ರ ಗ್ರಹದ ದಿಕ್ಕನ್ನ ಬದಲಿಸುವ ಪ್ರಯತ್ನದಲ್ಲಿ ಅದು ಭೂಮಿಗೆ ಮತ್ತಷ್ಟು ಹತ್ತಿರ ಆಗಿಬಿಟ್ರೆ ಅಲ್ಲಿ ದೊಡ್ಡ ಅನಾಹುತ ಉಂಟಾಗುವ ಸಾಧ್ಯತೆಗಳಿರುತ್ತವೆ. ಗೆಳೆಯರೆ, ಈ ಹಿಂದೆ ಸಾಕಷ್ಟು ಕ್ಷುದ್ರ ಗ್ರಹಗಳು ಭೂಮಿಗೆ ಅಪ್ಪಳಿಸಿವೆ. ಅವುಗಳ ಕಾರಣದಿಂದಲೇ ಭೂಮಿಯ ಮೇಲೆ ಕುಳಿಗಳ ನಿರ್ಮಾಣ ಆಗಿದೆ. ಅವು ಲಕ್ಷಾಂತರ ವರ್ಷಗಳ ಹಿಂದೆ ನಡೆದಿರುವ ಘಟನೆಗಳು ಅನ್ನೋದನ್ನ ನಾವಿಲ್ಲಿ ಮರೆಯೋ ಹಾಗಿಲ್ಲ. ಹಾಗಂತ ಇತ್ತೀಚೆಗೆ ಕ್ಷುದ್ರ ಗ್ರಹಗಳು ಭೂಮಿಗೆ ಅಪ್ಪಳಿಸಿಲ್ಲ ಅಂತೇನೂ ಅಲ್ಲ. 2013ರಲ್ಲಿ ರಷ್ಯಾದ ಮೇಲೆ 20 ಮೀಟರ್ ಗಾತ್ರದ ಕ್ಷುದ್ರ ಗ್ರಹವೊಂದು ಅಪ್ಪಳಿಸಿತು. ಆ ಸಂದರ್ಭದಲ್ಲಿ 1,500ಕ್ಕೂ ಹೆಚ್ಚು ಜನರಿಗೆ ಅದರಿಂದ ಒಂದಷ್ಟು ಗಾಯಗಳಾದವು. ಹಾಗೇನೆ 1908ರ ಸಮಯದಲ್ಲಿ ರಷ್ಯಾದ ಸೈಬೀರಿಯಾದ ತಂಗಸ್ಕಾ ಒಬ್ಲಾಸ್ಟ್ ಬಳಿ 30 ಮೀಟರ್ ಗಾತ್ರದ ಕ್ಷುದ್ರ ಗ್ರಹವೊಂದು ಅಪ್ಪಳಿಸಿತು. ಅವತ್ತಲ್ಲಿ 80 ಮಿಲಿಯನ್ನಷ್ಟು ಗಿಡಮರಗಳು ನಾಮಾವಶೇಷವಾದವು. ಇನ್ನು ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಗೊತ್ತಿರೋ ಹಾಗೆ 650 ಮಿಲಿಯನ್ ವರ್ಷಗಳ ಹಿಂದೆ ಅಂದ್ರೆ 65 ಕೋಟಿ ವರ್ಷಗಳ ಹಿಂದೆ ಈ ಭೂಮಿಗೆ ಅಪ್ಪಳಿಸಿದ ಕ್ಷುದ್ರ ಗ್ರಹ ಅವತ್ತು ಭೂಮಿಯ ಮೇಲಿದ್ದ 70% ಜೀವ ಸಂಕುಲವನ್ನು ನಾಶ ಮಾಡಿದ್ದಷ್ಟೇ ಅಲ್ಲದೆ ಭೂಮಿ ಮೇಲಿದ್ದ ಅವತ್ತಿನ ದೊಡ್ಡ ಜೀವಿಗಳಾಗಿದ್ದ ಡೈನೋ
ಡೈನೋಸಾರ್ಗಳ ವಂಶವನ್ನು ಕೂಡ ನಿರ್ವಂಶ ಮಾಡಿತು. ಇದು ಕ್ಷುದ್ರ ಗ್ರಹಗಳಿಂದ ಉಂಟಾಗಬಹುದಾದ ಅಪಾಯಗಳಿಗೆ ಒಂದಷ್ಟು ಉದಾಹರಣೆಗಳು ಮಾತ್ರ. ಆದರೆ ಈಗ ಭೂಮಿಯ ಕಡೆ ಬರ್ತಾ ಇರೋ ಕ್ಷುದ್ರ ಗ್ರಹ 350ರಿಂದ 400 ಮೀಟರ್ಗಳಷ್ಟು ದೊಡ್ಡದಾಗಿದೆ ಹಾಗೂ ಇದು 32,000 ಕಿಲೋಮೀಟರ್ನಷ್ಟು ದೂರದಲ್ಲಿ ಭೂಮಿಯಿಂದ ಹಾದು ಹೋಗ್ತಾ ಇದೆ. ಸದ್ಯಕ್ಕೆ ಇದು ಭೂಮಿಯನ್ನ ಅಪ್ಪಳಿಸುವ ಸಾಧ್ಯತೆ ತುಂಬಾ ಕಡಿಮೆ. ಇಷ್ಟಾದರೂ ಇದರ ಗಾತ್ರ ಮತ್ತು ವೇಗ ವಿಜ್ಞಾನಿಗಳ ಆತಂಕಕ್ಕಂತೂ ಕಾರಣ ಆಗತ್ತೆ. ಹೀಗಾಗಿನೇ ನಾಸಾ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಇಸ್ರೋ, ಜಾಕ್ಸಾ ಸೇರಿದ ಹಾಗೆ ಜಗತ್ತಿನ ಪ್ರಮುಖ ಬಾಹ್ಯಾಕಾಶ ಸಂಸ್ಥೆಗಳು ಈ ಕ್ಷುದ್ರ ಗ್ರಹದ ಮೇಲೆ ಕಣ್ಣಿಟ್ಟುಕೊಂಡು ಕೂತಿವೆ. ಇದು 2029 ಏಪ್ರಿಲ್ 13ರಂದು ಭೂಮಿಯನ್ನ ಏನು ಮಾಡುತ್ತೆ ಅನ್ನೋದನ್ನ ನಾವು ಕೂಡ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದೊಂದು ಐತಿಹಾಸಿಕ ಕ್ಷಣಕ್ಕೆ ನಮ್ಮಲ್ಲಿ ಸಾಕಷ್ಟು ಜನ ಸಾಕ್ಷಿ ಕೂಡ ಆಗ್ತೀವಿ. ಸೊ ಅವತ್ತು ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡೋಣ. ಇದು ಗೆಳೆಯರೆ, ಭೂಮಿಗೆ ತುಂಬಾ ಹತ್ತಿರಕ್ಕೆ ಬರಲಿರುವ ಕ್ಷುದ್ರ ಗ್ರಹದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.